ಹಲವು ದಿಕ್ಕಿನಿಂದ ಇದರ ಬಗ್ಗೆ ಹಲವು ವಿಷಯಗಳನ್ನು ಚಿಂತಿಸಬೇಕು. ಬರೀ ಪ್ರಶ್ನೆಯ ಮಾರ್ಗವಾಗಿ ಮಾತ್ರ ಅಲ್ಲದೆ ಹಲವು ರೀತಿಯಾದ ಕೇಳುವಿಗಳು ಅಂತ ಹೇಳಿದ್ರೆ ಪುರಾವೆಗಳು, ಐತಿಹ್ಯಗಳನ್ನು ನಾವು ಮುಂದೆ ಇಟ್ಟುಕೊಂಡು ಹಾಗೆ ಪ್ರಶ್ನೆಯಲ್ಲಿ ನಮ್ಮ ಗ್ರಹಯೋಗದಿಂದ ಹಲವು ರೀತಿಯಾದಂತಹ ಚಿಂತನೆ ಗುರುಗಳು ಇದ್ದುಕೊಂಡು ಅದರಲ್ಲಿ ನಮ್ಮ ಚುಂಚನಗಿರಿ ಮಠದ ಮೊದಲಿನ ಅಧ್ಯಾಪಕರು ಪ್ರಾಂಶುಪಾಲರು ಭಾಳ ಅಧ್ಯಯನ ಮಾಡಿದ ಗೋವಿಂದರವರು, ಹಾಗೆ ಗಣಪತಿ ಮಠದ ಸಹಯೋಗದಿಂದ ಇವುಗಳ ಬಗ್ಗೆ ಶಿಷ್ಯನಾದಂಥ ಏನು ಹೇಳಲಿಕ್ಕೂ ಸಾಧ್ಯ ಇಲ್ಲ, ಅದು ಹೇಳಲಿಕ್ಕೂ ಬಾರದು. ಆದರೂ ಕೂಡ ಗುರುಗಳು ಇದ್ದುಕೊಂಡು ಈ ಪ್ರಶ್ನೆಯನ್ನು ಎಷ್ಟಾಗ್ತದೋ ಅಷ್ಟು ನಾವು ಚಿಂತನೆಯನ್ನು ಮಾಡಿಕೊಂಡಿದ್ದೇವೆ. ಯಾವುದು ಏನೇನಾಯಿತೋ ಅದಕ್ಕೆ ನಾವು ಹೇಳುವಾಗ ಅದಕ್ಕೆ ಸರಿಯಾದ ಸಮಯದಲ್ಲಿ ಪರಮಾತ್ಮ ನಮಗೆ ಒಂದಲ್ಲ ಒಂದು ರೀತಿ ಅದಕ್ಕೆ ಐತಿಹ್ಯಗಳನ್ನು ಪುರಾಣಗಳನ್ನು ಪರಮಾತ್ಮ ತೋರಿಸಿಕೊಟ್ಟಿದ್ದಾರೆ. ನೀವು ಹೇಳಿದ್ರು ನಾವು ಹೇಳಿದ್ರು ಕೇಳುವ ವಿಷಯ ಅಲ್ಲ. ಪರಮಾತ್ಮ ಆಜಾಜ ಕಾಲದಲ್ಲಿ ಹಾಗೊಂದು ಕೇಳುವೆ ಇತ್ತು, ಹೀಗೊಂದು ಕೇಳುವೆ ಇತ್ತು ಅಲ್ವಾ, ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಶಿವನಿಗೆ ಈಗಿನ ಕಾಲಘಟ್ಟದಲ್ಲಿ ಬರಲಿಕ್ಕೆ ಸಮಯ ಇಲ್ಲ, ಇದು ಮುಂದಿನದಲ್ಲಿ ಅದಕ್ಕೆ ಏನೋ ಒಂದು ಆ ಕಾಲ ಆ ಜಾಗ ಸರಿಯಾದ ಜಾಗ ಸಿಕ್ಕಿಕೊಂಡು ಅದರ ಪುರಾವೆಗಳು ಸಿಕ್ಕಿಕೊಂಡು ಮುಂದೆ ಅದನ್ನು ಮಾಡುವಂತಹ ಯೋಗಗಳನ್ನು ಕೂಡ ಶಿವ ತೋರಿಸಿಕೊಟ್ಟಾನು. ಈಗಿನ ಕಾಲಘಟ್ಟ ಮೊದಲು ನೀವು ಮಾಡಬೇಕಾದ ಏನು ಅಂತ ಹೇಳಿದರೆ ಆ ಲಕ್ಷ್ಮೀ ನರಸಿಂಹ, ಆ ಮೃತ್ಯು ನಮಾಮ್ಯಂ ಅಂತ ಹೇಳುವ ಹಾಗೆ ಆ ಲಕ್ಷ್ಮೀ ನರಸಿಂಹನನ್ನು ನೀವು ಮೊದಲು ಮಾಡಿಕೊಂಡು ಬಂದಾಗ ಮತ್ತಿರುವುದೆಲ್ಲ ತನ್ನಿಂದಾನೇ ಒಂದೊಂದಲ್ಲ ಒಂದು ಅಭಿವೃದ್ಧಿಗಳು ದೇವರು ತೋರಿಸಿಕೊಡ್ತಾರೆ. ಮಾಡಲಿಕ್ಕೆ ಸುಲಭ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕೆಲವು ರೀತಿಯಾದಂತಹ ಬ್ರಹ್ಮರಕ್ಷಸಿನ ಬಾಧೆಗಳು ದೋಷಗಳು ಹಲವಿದೆ. ಅದನ್ನು ಮೊದಲು ನಾವು ಪರಿಹಾರ ಮಾಡಿಕೊಳ್ಳಬೇಕು. ಅದಾದ ನಂತರ ಆಲಯ ಪರಿಗ್ರಹ ಇತ್ಯಾದಿಗಳೆಲ್ಲ ತುಂಬ ಆಗಮದ ವಿಷಯಗಳಿವೆ. ಅದರ ಮುಖೇನವೇ ಹೋಗಬೇಕು. ಸೀದಾ ನಾಳೆ ಎದ್ದು ನಾವು ಅದನ್ನು ಕಿತ್ತಿ ಹಾಕಲಿರ್ತೇವೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಆಗಮುಖೇನ ದೇವರಿಗೆ ವಿಶೇಷ ಪೂಜೆ ಮಾಡಿ ಅದನ್ನು ಅನಜ್ಞಾ ಕಲಶ ಮಾಡಿ ಕೆಲವು ದಿವಸಗಳ ನಂತರ ಅದನ್ನು ನಾವು ಕೆಲಸವನ್ನು ಆರಂಭ ಮಾಡಬೇಕು. ಕೆಲಸವನ್ನು ಆರಂಭ ಮಾಡಬೇಕು ಅಂತಾದರೆ ಮೊದಲು ಶಿಲ್ಪಿಗಳ ಅದರ ಆಯಗಳು ಸಿಕ್ಕಿ ಅದರ ಅರ್ಧ ವಸ್ತುಗಳು ತಯಾರಾಗಿ ಇಲ್ಲಿ ಬಂದ ಮೇಲೆ ದೇವಸ್ಥಾನಕ್ಕೆ ಕೈ ಹಾಕಬೇಕು. ಆ ವಸ್ತುಗಳೆಲ್ಲ ಇಲ್ಲಿ ನಮಗೆ ಕಾಣಬೇಕು. ಹೌದು. ಯಾಕೆಂದ್ರೆ ಅದರ ಕೈ ಹಾಕಿದ ಮೇಲೆ ನಿಲ್ಲಿಲ್ಲ. ಮತ್ತೆ ಅದನ್ನು ನಾವು ಸೀದಾ ಪ್ರತಿಷ್ಠೆ ಒಂದು ಅನಜ್ಞಾ ಕೆಲಸ ಆಗಿ 1 ವರ್ಷ ಅಥವಾ ತಪ್ಪಿದರೆ 2 ವರ್ಷದ ಒಳಗಡೆ ಅದರ ಕೆಲಸ ಮುಗಿಸಿರ್ಬೋದು ಅಲ್ವಾ. ಆ ದೇವರು ನಿಮ್ಮ ಮುಖೇನವಾಗಿ ಆ ದೇವರು ಇದ್ದುಕೊಟ್ಟ ಎಲ್ಲ ನಿರ್ಮಾಣವನ್ನು ನಡೆಸಿಕೊಂಡು ನಾವು ಆಗಬೇಕು ಅಂತೇಳಿ ಸಂಕಲ್ಪ ಮಾಡುವುದು ನಮ್ಮ ಕೆಲಸ. ಮನೆ ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡುವುದು, ಮನೆ ಕಟ್ಟಲಿಕ್ಕೆ ಆಗ್ತದೆ ಅಂತ ಹೇಳೋದು ದೇವರೇ ಹೇಳ್ತಾರೆ. ಇದು ಮನೆ ಅಲ್ಲ, ಇದು ದೇವಾಲಯ 10 ಪಟ್ಟು ಬೃಹತ್ತಾದಂಥದ್ದು. ಮಹತ್ ಕಾರ್ಯ ಅಲ್ವಾ. ಅದು ಕೂಡ ಲಕ್ಷ್ಮೀ ನರಸಿಂಹ ಇಷ್ಟು ಸುಂದರ ಜಾಗದಲ್ಲಿ ಈಗಿರುವ ಸ್ಥಳದಲ್ಲಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಅದನ್ನು ಅತೀ ಸುಂದರವಾಗಿ ಪರಮಾತ್ಮ ಇಟ್ಟುಕೊಂಡು ನಿಮ್ಮ ಮುಖೇನ ನಿಮಗೆ ಪ್ರಚೋದನೆ ಕೊಟ್ಟು ಅವನಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಆ ಲಕ್ಷ್ಮೀ ನರಸಿಂಹ ಅವನ ಮನೆಯನ್ನು ಅವನ ಆಲಯವನ್ನು ಅವನಿಗೆ ಬೇಕಾದಾಗ ನಿರ್ಮಾಣ ಮಾಡಿಕೊಳ್ಳಿ. ನೀವು ನಿಮಿತ್ತ ಮಾತ್ರವಾಗಿದ್ದುಕೊಂಡು ಲಕ್ಷ್ಮೀ ನರಸಿಂಹ ಎಲ್ಲರ ಹೃದಯದಲ್ಲಿದ್ದುಕೊಂಡು ಅದನ್ನು ನೆರವೇರಿಸಿಕೊಳ್ಳಿ. ಉತ್ತರೋತ್ತರ ಅಭಿವೃದ್ಧಿಯಾಗಿ ಮುಂದೆಗೂ ಹಾಗೆ ನಮಗೂ ಲಕ್ಷ್ಮೀ ನರಸಿಂಹ ಭಜೆ ಅಂತೇಳಿ ಇಲ್ಲಿ ಒಂದು ನಮಸ್ಕಾರವು ಕೂಡ ಆಗುವಾಗ ಪರಮಾತ್ಮ ನೆನೆಸಿಕೊಳ್ಳಿ ಅಲ್ವಾ. ಇದನ್ನು ನಿಮ್ಮ ಹತ್ರ ಕೊಡ್ತೇನೆ ಗುರುಮನೆಯವರೇ. ಇದು ನನ್ನ ಹತ್ರ ಬೇರೆ ಕಾಪಿ ಇಲ್ಲ, ಇದನ್ನು ಜಾಗೃತಿಯಲ್ಲಿ ಇಟ್ಟುಕೊಳ್ಳಿ. ಇದನ್ನು ಯಾರಿಗಾದರೂ ಬೇಕಾದಂಥ 4 ಜೆರಾಕ್ಸ್ ಮಾಡಿಕೊಳ್ಳಿ, ಅವರು ಹೊರಗೆ ಕೊಡಿ. ಇದನ್ನು ಒಂದು 4-5 ಜೆರಾಕ್ಸ್ ಕಾಪಿ ಮಾಡಿ ಎಲ್ಲ ಏನು ಹೇಳ್ತೀರಿ ನಿಮ್ಮ ಕಮಿಟಿಯವರ ಹತ್ರ ಇರಬೇಕು. ಮತ್ತು ಈ ಪುಸ್ತಕ ಭದ್ರತೆಯಲ್ಲಿ ಇಡಬೇಕು. ಪುನಃ ಕೇಳಿದ್ರು ನಮ್ಮ ಹತ್ರ ಅದರದ್ದು ಏನು ಇರಲಿಲ್ಲ. ಇಲ್ಲಿಂದ ಹೋದಾಗ ಸ್ವಲ್ಪ ಮರ್ತು